ಆಗಸ್ಟ್ 13ರಂದು ರೋಟರಿ ಕ್ಲಬ್ ಪುತ್ತೂರು ಯುವ ನೇತೃತ್ವದಲ್ಲಿ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ರೋಟರಿ ಯುವದ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಆಗಿರುವಂತಹ ಪುತ್ತೂರು ಉಮೇಶ್ ನಾಯಕ್ ಅವರ ನೇತೃತ್ವದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯಾದ ಶ್ರೀಮತಿ ಸುನೀತಾ ಅವರ ಸೂಚನೆ ಮೇರೆಗೆ ಪಚ್ಚನಾಡಿಯ ನಿರಾಶ್ರಿತರ ಪರಿಹಾರ ಕೇಂದ್ರದ ಸಹಕಾರದೊಂದಿಗೆ ನಗರದ ವಿವಿಧ ಭಾಗಗಳಲ್ಲಿ ಏಕಕಾಲದಲ್ಲಿ ಬೃಹತ್ ಕಾರ್ಯಾಚರಣೆ ನಡೆಸಿ ಆಸರೆ ಇಲ್ಲದ ಕಷ್ಟದಲ್ಲಿದ್ದ 7 ಜನ ನಿರಾಶ್ರಿತರನ್ನ ರಕ್ಷಿಸಿ ನಿರಾಶ್ರಿತರ ಪುನರ್ವಸತಿ ಕೇಂದ್ರಕ್ಕೆ ಸುರಕ್ಷಿತವಾಗಿ ರವಾನಿಸುವ ಮೂಲಕ ಅತ್ಯಂತ ಶ್ಲಾಘನೀಯ ಮಾನವೀಯ ಸೇವೆಯನ್ನ ಮೆರೆಯಲಾಗಿದೆ. ಮಧ್ಯಾಹ್ನ ಸುಮಾರು 2 ಗಂಟೆಯಿಂದ 5:30 ಗಂಟೆಯ ಅವಧಿಯಲ್ಲಿ ನಗರದ ಜಿಎಲ್ ಮಾಲ್ ಬಳಿ ಓರ್ವ ಮಹಿಳೆ, ಕಲಾರಿಯ ತಾರಾ ಮೆಡಿಕಲ್ ಮುಂಭಾಗದಲ್ಲಿ ಓರ್ವ ವಯೋವೃದ್ಧ, ದರ್ಬೆ ಚಪ್ಪಲ್ ಬಜಾರ್ ಬಳಿ ಓರ್ವ ಮಾನಸಿಕ ಸ್ವಂತ ಯುವಕ, ದರ್ಬೆಯ ಅಂಕಲ್ ಸ್ವೀಟ್ಸ್ ಬಳಿ ಓರ್ವ ಗೋಣಿಚೀಲ ಹೊತ್ತುಕೊಂಡು ತಿರುಗುವ ಮಾನಸಿಕ ಅಸ್ವಸ್ಥ ವ್ಯಕ್ತಿ ಹಾಗೂ ದರ್ಬೆ ಪಿಸಿ ಪೈ ಪೆಟ್ರೋಲ್ ಪಂಪ್ ಬಳಿ ಮತ್ತೋರ್ವ ವ್ಯಕ್ತಿ ಹಾಗೂ ದರ್ಬೆಯ ದೇವರಕಟ್ಟೆ ಬಳಿಯಿಂದ ಓರ್ವ ವ್ಯಕ್ತಿ ಹಾಗೂ ನಿರಾಶ್ರಿತರ ಕೇಂದ್ರದಿಂದ ನೇರವಾಗಿ ಒಂದು ವ್ಯಕ್ತಿಯ ರಕ್ಷಣೆ ಸೇರಿದಂತೆ ಒಟ್ಟು 7 ಮಂದಿ ನಿರಾಶ್ರಿತರು ಹಾಗೂ ನಿರ್ಗತಿಕರನ್ನ ಅತ್ಯಂತ ಮುತುವರ್ಜಿಯಿಂದ ಪತ್ತೆ ಹಚ್ಚಿ ರಕ್ಷಿಸಲಾಯಿತು. ಈ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವ ಸಂದರ್ಭದಲ್ಲಿ ಸಮಾಜ ಸೇವಕರು ಹಾಗೂ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ರಜಾಕ್ ಬಪ್ಪಳಿಗೆ ಅವರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಸೇರಿ ನಿರಾಶ್ರಿತರು ಹಾಗೂ ಭಿಕ್ಷುಕರನ್ನ ಹುಡುಕಿಕೊಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಸ್ಥಳೀಯ ದರ್ಬೆ ಪರಿಸರದ ಆಟೋ ಚಾಲಕರು ಕೂಡ ಸೂಕ್ತ ಸಹಕಾರವನ್ನ ನೀಡಿದ್ದಾರೆ. ಯಾವುದೇ ಒಂದು ರಕ್ಷಣಾ ಕಾರ್ಯಾಚರಣೆ ಯಶಸ್ವಿಯಾಗಬೇಕಾದ್ರೆ ಸ್ಥಳದಲ್ಲಿದ್ದು ಶ್ರಮಿಸುವ ತಂಡದ ಜೊತೆಗೆ ಅವರಿಗೆ ತಕ್ಷಣವೇ ಆಸರೆ ನೀಡುವ ಪುನರ್ವಸತಿ ಕೇಂದ್ರದ ಸ್ಪಂದನೆ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಮಂಗಳೂರಿನ ಪಚ್ಚನಾಡಿ ನಿರಾಶ್ರಿತರ ಪರಿಹಾರ ಕೇಂದ್ರದ ಅಧೀಕ್ಷಕರಾದ ಶ್ರೀ ಲಕ್ಷ್ಮಣ್ ಸದಲಗಿ ಅವರ ನೇತೃತ್ವದ ಸಿಬ್ಬಂದಿ ತಂಡ ತೋರಿದಂತಹ ದಕ್ಷತೆ ಹಾಗೂ ಮಾನವೀಯ ಕಾಳಜಿ ನಿಜಕ್ಕೂ ಮಾದರಿಯಾಗಿರುವಂಥದ್ದು. ಪುತ್ತೂರಿನಲ್ಲಿ ನಿರ್ಗತಿಕ ವ್ಯಕ್ತಿಗಳು ತಿರುಗ್ತಾ ಇರುವ ವಿಚಾರದಲ್ಲಿ ಪುತ್ತೂರು ಉಮೇಶ್ ನಾಯಕ್ ಅವರು ಪುತ್ತೂರು ಪೊಲೀಸ್ ಠಾಣೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಗೆ ದೂರನ್ನ ನೀಡಿದ್ದು ರಕ್ಷಣೆ ಹಾಗೂ ಪುನರ್ವಸತಿ ಮಾಡುವಲ್ಲಿ ಸಹಕಾರ ಕೋರಿದ್ರು. ಇವರ ಸ್ಪಂದನೆಗೆ ತಕ್ಷಣವೇ ಸ್ಪಂದಿಸಿದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಶ್ರೀಮತಿ ಸುನೀತಾ ಅವರು ಪಚ್ಚನಾಡಿ ಕೇಂದ್ರದ ಅಧೀಕ್ಷಕರಿಗೆ ವಿಷಯವನ್ನು ತಿಳಿಸಿದ್ದು ನಿರಾಶ್ರಿತ ಪರಿಹಾರ ಕೇಂದ್ರದ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸಿದ್ರು.